ಏನು ರಾಣೆಬೆನ್ನೂರು ತಾಲೂಕು ತರೇದಹಳ್ಳಿ ಗ್ರಾಮದ ಹತ್ತಿರ ನಿರ್ಮಾಣಗೊಂಡಿರತಕ್ಕಂಥ ವೆಂಕಟೇಶ್ವರ ಯಾತ್ರಿಸ್ ಪ್ರೈವೇಟ್ ಲಿಮಿಟೆಡ್ನ ಈ ಕೋಳಿ ಮಾಂಸ ಘಟಕದ ಒಂದು ಈ ಕಾರ್ಖಾನೆಯಲ್ಲಿ ಏನು ದುರ್ಗಪ್ಪ ಮಾಳಮ್ಮನವರು ಅಂತಕ್ಕಂಥ 41 ವರ್ಷದ ಕಾರ್ಮಿಕ ಹೃದಯಾಘಾತದಿಂದ ಮೃತಪಟ್ಟಿದ್ದು, ಇವತ್ತು ಆ ದುರ್ಗಪ್ಪನ ಪಾರ್ಥಿವ ಶರೀರವನ್ನು ಕಂಪನಿಯಲ್ಲಿಟ್ಟು ಇವತ್ತು ನ್ಯಾಯಕ್ಕಾಗಿ ಪ್ರತಿಭಟನೆ ಮಾಡಿದರು. ದುರ್ಗಪ್ಪನ ಕುಟುಂಬಕ್ಕೆ ಮತ್ತು ಕಾರ್ಮಿಕರಿಗೆ ನಾವು ಹೋರಾಟಗಾರರು ಬಂದು ಅವರ ಬೆಂಬಲವಾಗಿ ನಿಂತು ನ್ಯಾಯಯುತವಾದ ಪರಿಹಾರವನ್ನು ಕೊಡಬೇಕು. ಯಾಕಂದರೆ ಆನ್ ಡ್ಯೂಟಿ ಮೇಲೆ ಅದು ಹೃದಯಾಘಾತ ಆಗೈತಿ. ಆನಂತರ ಇಲ್ಲಿ ಸರಿಯಾದ ಆರೋಗ್ಯ ಸಂಬಂಧಪಟ್ಟಂತೆ ಸರಿಯಾದ ವ್ಯವಸ್ಥೆ ಇಲ್ಲ ಈ ಫ್ಯಾಕ್ಟ್ರಿಯಲ್ಲಿ. ಒಂದು ಡಕೋಟಾ ಆಂಬುಲೆನ್ಸ್ ಇಟ್ಕೊಂಡ್ರೆ ಅಲ್ಲಿ ಆಕ್ಸಿಜನ್ ಇರ್ದಿಲ್ಲ. ಒಂದು ವೇಳೆ ಆಕ್ಸಿಜನ್ ಇದ್ದಿದ್ರೆ ಅವನು ದುರ್ಗಪ್ಪ ಬದುಕ್ತಿದ್ದ. ಆದ್ದರಿಂದ ಇವತ್ತು ಕಂಪನಿಯವರು ಆತನ ಸಾವಿಗೆ ಬೆಲೆ ಕಟ್ಟಬೇಕು ಅಂತಕ್ಕಂಥ ದೃಷ್ಟಿಯಿಂದಲ್ಲ, ಒಂದು ಅವರಿಗೆ ಬರೆ ಎಳಿಬೇಕು, ಮುಂದೆ ಇಂಥ ಅವಘಡಗಳು ಘಟಿಸಬಾರ್ದು ಅಂತೇಳಿ ಇವತ್ತು ನಾವು ದುರ್ಗಪ್ಪನ ಪಾರ್ಥಿವ ಶರೀರವನ್ನು ಇಟ್ಕೊಂಡು ನ್ಯಾಯಕ್ಕಾಗಿ ಹೋರಾಟವನ್ನು ಮಾಡ್ತಾಯಿದ್ದೀವಿ. ಈ ಹೋರಾಟಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ದುರ್ಗಪ್ಪನವರ ಎಲ್ಲ ಹಿತೈಷಿ ಬಂಧುಗಳು, ಮುಖ್ಯವಾಗಿ ಈ ಕಾರ್ಖಾನೆಯಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ನಮ್ಮ ಎಲ್ಲ ಕಾರ್ಮಿಕ ವರ್ಗದವರು ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಹೆಚ್ಚು ಕಡಿಮೆ ಈ ಚಿಕನ್ ಫ್ಯಾಕ್ಟ್ರಿ ಅಂದ್ರೆ ಭಾಳ ಟೆಂಪ್ರೇಚರ್, ಕೋಲ್ಡ್ ಸ್ಟೋರೇಜ್. ಈ ಕೋಲ್ಡು ಯಾವ ಪ್ರಮಾಣದಲ್ಲಿ ಇರ್ತೈತೆ ಅಂದ್ರೆ ಈ ಅಂತಿಂಥ ಅನಾರೋಗ್ಯ ಪೀಡಿತರಿಗೆ ಇಲ್ಲಿ ಕೆಲಸ ಮಾಡೋಕ್ಕಾಗಲ್ಲ. ಈ ದಷ್ಟಪುಷ್ಟ ಇರ್ತಕ್ಕಂಥ ಗಟ್ಟಿ ಯುವಕರೇ ಇಲ್ಲಿ ಕೆಲಸ ಮಾಡೋದು. ಇದು ಭಾಳಷ್ಟು ವರ್ಷಗಳ ಕಾಲ ಅಲ್ಲಿ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಅವರ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಆಗಿರೋದು ಸತ್ಯ. ಅವನಿಗೆ 41 ವರ್ಷ, ಸುಮಾರು 14 ವರ್ಷ ಈ ಕಾರ್ಖಾನೆಯಲ್ಲಿ ಕೆಲಸ ಮಾಡಿದ್ದಾನೆ ರೀ. ಅವ ಕೋಲ್ಡ್ ಸ್ಟೋರೇಜ್ನಾಗ ಇದ್ದಂತ ಅದೇ ಎಫೆಕ್ಟ್ ಆಗೈತೆ ಅಂತೇಳಿ ನಮ್ಮ ಒಂದು ಬೇಡಿಕೆ ಏನಿದೆ. ಕುಟುಂಬಸ್ಥರು ಒಂದು ಸ್ವಲ್ಪ ಕುಟುಂಬಕ್ಕೆ ಆಧಾರ ಸ್ತಂಭವಾಗಿರ್ತಕ್ಕಂಥ ದುರ್ಗಪ್ಪನನ್ನು ಕಳೆದುಕೊಂಡು ಕುಟುಂಬ ಬೀದಿ ಬಿದ್ದಿದೆ. ಅವ್ರ ಮಗನಿಗೆ ಪರ್ಮನೆಂಟ್ ನೌಕರಿ ಕೊಡಬೇಕು, ಅವ್ರ ಹೆಂಡತಿಗೂ ಕೊಡಬೇಕು ಮತ್ತು ಸೂಕ್ತ ಒಂದು ಧನಸಹಾಯ ಮಾಡಬೇಕು ಅಂತಕ್ಕಂಥ ಒಂದು ದೃಷ್ಟಿ. ಯಾಕಂದ್ರೆ ಮೃತ ಕಾರ್ಮಿಕ ಭಾಳಷ್ಟು ಕಡುಬಡವ. ಅವನಿಗೆ ಅಲ್ಲಿ ನಮ್ಮ ಡಾಕೇಶ್ ಲಮ್ಮಣಿಯವರು ಅಲ್ಲಿ ಒಂದು ಏನು ಆಶ್ರಯ ಮನೆ ಅಕ್ಷರ ಅದನ್ನ ಆಶ್ರಯ ಮನೆ ಕಂಪ್ಲೀಟ್ ಆಗಿಲ್ಲ ಅಂತದ್ದು ಪಾಪ. ಅಂಥ ಒಂದು ಕಡುಬಡವಾದ ನಮ್ಮ ಪರಿಸ್ಥಿತಿ ಭಾಳ ಚಿಂತಾಜನಕ ಐತಿ. ಯಾಕಂದ್ರೆ ಈ ಫ್ಯಾಕ್ಟ್ರಿ ಒಳಗೂ ವೇತನನೂ ಕೂಡ ಭಾಳ ಕಡಿಮೆ ರೀ. NREG ಲೆಕ್ಕದಾಗ ಪೇಮೆಂಟ್ ಬೀಳ್ತೈತೆ ಅವ್ರಿಗೆ. ಮಾಲಕರು ನಾವು ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಅವ್ರ ಓನರ್ನ ಕೇಳ್ತೀವಿ, ಮಾಡ್ತೀವಿ, ಹೇಳ್ತೀವಿ ಅಂತಕ್ಕಂಥ ಸಬೂಬು ಐತಿ. ನಾವು ಮತ್ತು ಈ ಪಾರ್ಥಿವ ಶರೀರ ಇದನ್ನು ದುರ್ಗಪ್ಪನ ಪಾರ್ಥಿವ ಶರೀರ ಇಟ್ಕೊಂಡು ನ್ಯಾಯಕ್ಕಾಗಿ ಅದು ಎಷ್ಟು ದಿನ ಆಕತ್ತೆ ಆಗಲಿ, ಅದು ನಾವು ಸೂಕ್ತವಾದ ಯೋಗ್ಯ ಪರಿಹಾರ ಸಿಗೋ ತನಕ ಈ ಜಾಗ ಬಿಟ್ಟು ಕದಲೋದಲ್ಲ. ನಾವು ಒಂದು ಕುಟುಂಬದವರು ಒಂದು 35-40 ಲಕ್ಷ ಕೇಳಿದ್ದಾರೆ. ಆದರೆ ಅವರು ಭಾಳ ಕಡಿಮೆ ಲೆವೆಲ್ನಾಗ ಅದಾರ. ಅದು ಹೇಳೋಕ್ಕೂ ನಾಚಿಕೆ ಅಪಾಯ. ಆದರೆ ಒಂದು ಯೋಗ್ಯ ಪರಿಹಾರ ಬರಲಿ ಅಂತಕ್ಕಂಥ ದೃಷ್ಟಿಯಿಂದ ನಾವಿಲ್ಲಿ ಹೋರಾಟ ಮಾಡ್ತೀವಿ.